ಹೈಕೋರ್ಟ್ ತನಿಖೆಗೆ ಆದೇಶಕ್ಕೆ ಅಸ್ತು ಅಂದ ಬಳಿಕ ಎಫ್ಐಆರ್ ಇವತ್ತು ದಾಖಲಾಗತ್ತಾ? ಸಂಕಷ್ಟ ಮತ್ತೊಂದು ಬಂದು ಒದಗುತ್ತಾ? ಸಿಎಂ ಮೂಡ ಅಕ್ರಮದ ತನಿಖೆಗೆ ಹೈಕೋರ್ಟ್ ಅಸ್ತು ಹಿನ್ನೆಲೆಯಲ್ಲಿ ಇವತ್ತೇ ಸಿಎಂ ಮೇಲೆ ಎಫ್ಐಆರ್ ದಾಖಲಾಗತ್ತಾ? ಬೇರೆ ಪ್ರಕರಣಗಳಲ್ಲೆಲ್ಲ ಆಗಿದೆ ಅಲ್ವಾ? ಸೊ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಇವತ್ತು ಸಂಜೆಯ ವೇಳೆಗೆ ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಜನಪ್ರತಿನಿಧಿಗಳ ಕೋರ್ಟ್ ಯಾವ ನಿರ್ಧಾರ ಕೈಗೊಳ್ಳಬಹುದು ಅನ್ನುವಂಥದ್ದು ಇನ್ನೊಂದು ಕಡೆಗೆ ಬರುತ್ತೆ. ಅದು ಮಧ್ಯಾಹ್ನದ ನಂತರ. ಬಟ್ ಅದಕ್ಕಿಂತಲೂ ಮುಂಚಿತವಾಗಿ ಅದನ್ನು ಕಾದು ಅದಾದ ನಂತರ ಎಫ್ಐಆರ್ ದಾಖಲು ಮಾಡಿಕೊಳ್ತಾರ ಗೊತ್ತಿಲ್ಲ. ಸೊ ಸದ್ಯಕ್ಕಂತೂ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸಂಜೆ ವೇಳೆಗೆ ಎಫ್ಐಆರ್ ದಾಖಲಾದರೆ ಮತ್ತೊಂದು ರೀತಿಯಲ್ಲಿ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಈಗ ಕೋರ್ಟ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಎಫ್ಐಆರ್ ದಾಖಲು ಮಾಡೇ ಮಾಡ್ತಾರೆ. ಅದಕ್ಕೂ ಕೂಡ ಕೇಳಿದರು ನಿನ್ನೆಗೆ, ನಾವು ಮೇಲ್ಮನವಿ ಸಲ್ಲಿಸುವವರೆಗೂ ಕೂಡ ಇದಕ್ಕೊಂದಿಷ್ಟು ರಿಸ್ಟ್ರಿಕ್ಷನ್ ಹಾಕಿ ಅಂತ ಹೇಳಿ. ಸೊ ಇವತ್ತು ಸೆಷನ್ಸ್ ಕೋರ್ಟ್ಗೆ ಹೈಕೋರ್ಟ್ ಆದೇಶದ ಪ್ರತಿ ಕೂಡ ಹೋಗುತ್ತೆ. ಸೆಷನ್ಸ್ ಕೋರ್ಟ್ಗೆ ಹೈಕೋರ್ಟ್ನ ಆದೇಶದ ಪ್ರತಿ. ಕೋರ್ಟ್ ಸಿಎಂ ಕೇಸ್ನಲ್ಲಿ ಕಾಗ್ನಿಜೆನ್ಸ್ ತೆಗೆದುಕೊಳ್ಳಬಹುದು ಅಂತ ಅದರಲ್ಲಿ ಇದೆ. ಕೋರ್ಟ್ ಸಿಎಂ ಕೇಸ್ನಲ್ಲಿ ಕಾಗ್ನಿಜೆನ್ಸ್ ತೆಗೆದುಕೊಳ್ಳಬಹುದು. ಕಾಗ್ನಿಜೆನ್ಸ್ ತೆಗೆದುಕೊಂಡ್ರೆ ಸಿಎಂಗೆ ನೋಟಿಸನ್ನು ಮಾಡಲಿದೆ ಕೋರ್ಟು. ಸೊ ಕಾಗ್ನಿಜೆನ್ಸ್ ಅನ್ನು ತೆಗೆದುಕೊಂಡ್ರೆ ಸಿಎಂಗೆ ನೋಟಿಸನ್ನು ಮಾಡಲಿದೆ ಕೋರ್ಟು. ದೂರುದಾರರಿಗೆ ಹೆಚ್ಚಿನ ಮಾಹಿತಿಗಾಗಿ ವಿವರಣೆಯನ್ನು ಕೇಳಬಹುದು. ದೂರುದಾರರಿಗೆ ಹೆಚ್ಚಿನ ಮಾಹಿತಿಗಾಗಿ ವಿವರಣೆಯನ್ನು ಕೇಳಬಹುದು. ಟ್ರಯಲ್ ರೀತಿ ವಾದ ಪ್ರತಿವಾದವನ್ನು ನಡೆಸಿ ಅಂತಿಮ ತೀರ್ಮಾನವನ್ನು ಹೊರಹಾಕಬಹುದು. ಅದು ಟ್ರಯಲ್ ರೀತಿಯಲ್ಲಿ ಏನಾದರೂ ವಾದ ಪ್ರತಿವಾದ ಆರಂಭವಾದರೆ ಅದು ಇವತ್ತೇ ಮುಗಿಯಲ್ಲ, ಲೇಟ್ ಆಗುತ್ತೆ. ತನಿಖಾ ಸಂಸ್ಥೆಗೆ ಎಫ್ಐಆರ್ ಅನ್ನು ಮಾಡಿಕೊಳ್ಳಲು ಆದೇಶಿಸಬಹುದು. ನೀವು ತನಿಖೆಯನ್ನು ಮಾಡಿ ಅಂತ ಹೇಳಿ, ಅಂದರೆ ಲೋಕಾಯುಕ್ತಕ್ಕೆ ಹೋಗುತ್ತೆ. ಲೋಕಾಯುಕ್ತಕ್ಕೆ ಎಫ್ಐಆರ್ ದಾಖಲಿಸಲು ಆದೇಶವನ್ನು ನೀಡಬಹುದು. ಸೊ ಆದೇಶವನ್ನು ನೀಡೋಕ್ಕೆ ಅವಕಾಶ ಇದೆ, ಕೊಡಬಹುದು. ಲೋಕಾಯುಕ್ತಕ್ಕೆ ಎಫ್ಐಆರ್ ದಾಖಲಿಸಲು ಆದೇಶ ನೀಡಬಹುದು. ಕೋರ್ಟ್ ಆದೇಶದ ಬಳಿಕ ಪಿಸಿಆರ್ನ ಅಡಿಯಲ್ಲಿ ಎಫ್ಐಆರ್ನ ದಾಖಲಿಸಿ ಲೋಕಾಯುಕ್ತ ತನಿಖೆಯನ್ನು ಆರಂಭ ಮಾಡುತ್ತೆ. ಸೊ ಇವತ್ತು ಕೋರ್ಟ್ ಆದೇಶದ ಬಳಿಕ ಎಫ್ಐಆರ್ ಸಾಧ್ಯತೆ ಇದೆ. ಸೆಷನ್ಸ್ ಕೋರ್ಟ್ನ ತೀರ್ಪೇನು ಬರುತ್ತೆ ಅನ್ನುವಂಥದ್ದು ಕೂಡ ಇವತ್ತು ಕುತೂಹಲಕಾರಿಯಾಗಿದೆ. ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ನಾಗೇಶ್, ಎಲ್ಲವೂ ಕೂಡ ಇವತ್ತು ನಿರ್ಧಾರವಾಗ್ತಾ ಇರುವಂಥದ್ದು ಸೆಷನ್ಸ್ ಕೋರ್ಟ್ಸ್ನ ತೀರ್ಪಿನ ಮೇಲೆ, ಅಥವಾ ಅದಕ್ಕಿಂತಲೂ ಮುಂಚೆನೇ ಎಫ್ಐಆರ್ ಏನಾದರೂ ದಾಖಲು ಮಾಡ್ಕೊಳ್ಳೋಕೆ ಅವಕಾಶ ಇದೆಯಾ ನಿನ್ನೆ ಹೈಕೋರ್ಟ್ ಬಂದಂತಹ ತೀರ್ಪಿನ ಆಧಾರದ ಮೇಲೆ? ಅರುಣ್, ಈಗಾಗಲೇ ಮೂಡದಲ್ಲಿ ಹಂಚಿಕೆ ಅಂದರೆ ಸೀಟ್ ಹಂಚಿಕೆ ಪ್ರಕರಣದಲ್ಲಿ ಈಗಾಗಲೇ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು ತನಿಖೆಗೆ. ಹಾಗಾಗಿ ಇವತ್ತು ಸೆಷನ್ಸ್ ಕೋರ್ಟ್ನ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಎಫ್ಐಆರ್ ವಿಚಾರವಾಗಿ ನಿರ್ಧಾರ ಆಗುತ್ತೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿರುವಂಥದ್ದು. ಈಗ ಪ್ರಮುಖವಾಗಿ ಹೈಕೋರ್ಟ್ ಏನು ಆದೇಶವನ್ನು ಕೊಟ್ಟಿದೆ, ಆ ಆದೇಶದ ಪ್ರತಿಯನ್ನು ಸೆಷನ್ಸ್ ಕೋರ್ಟಿಗೆ ದೂರುದಾರರು ತಂದು ಕೊಡ್ತಾರೆ. ಅದಾದ ಬಳಿಕ ಸೆಷನ್ಸ್ ಕೋರ್ಟ್ ಆ ದೂರಿನ ಪ್ರತಿಯನ್ನು ಪರಿಶೀಲನೆ ಮಾಡಿ ನಂತರ ಕಾಗ್ನಿಜೆನ್ಸ್ ಅನ್ನು ತೆಗೆದುಕೊಳ್ಬೋದು. ಕಾಗ್ನಿಜೆನ್ಸ್ ತೆಗೆದುಕೊಂಡ್ರೆ ಕೋರ್ಟ್ ಕಡೆಯಿಂದ ಸಿಎಂಗೆ ನೋಟಿಸ್ ಅನ್ನ ಕೊಡಲಾಗುತ್ತೆ. ಇಲ್ಲದೆ ಹೋದ್ರೆ ಹೆಚ್ಚಿನ ವಿಚಾರಣೆ ಕೇಳಿ ದೂರುದಾರರ ಬಳಿ ಮತ್ತೆ ಮಾಹಿತಿ ಕೇಳುವ ಸಾಧ್ಯತೆಗಳು ಇರುತ್ತೆ. ಅದರ ಜೊತೆಗೆ ಈಗಾಗಲೇ ಒಂದು ಹಂತದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ವಾದ ಪ್ರತಿವಾದ ಆಗಿದ್ರೂ ಕೂಡ ಟ್ರಯಲ್ ರೀತಿಯಾಗಿ ವಾದ ಪ್ರತಿವಾದವನ್ನು ಆಲಿಸಿ ನಂತರ ತೀರ್ಪನ್ನು ಪ್ರಕಟಿಸುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಎಲ್ಲ ವಾದ ಆಗಿರೋದ್ರಿಂದ ಒಂದು ತನಿಖಾ ಸಂಸ್ಥೆಗೆ ಅಂದರೆ ಮೈಸೂರಿನ ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆಗೆ ಸೂಚನೆ ನೀಡುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾವಾಗ ಸೆಷನ್ಸ್ ಕೋರ್ಟ್ನ ಅಂತಿಮ ಏನು ತೀರ್ಪೇನಾಗುತ್ತೆ ಅನ್ನುವಂಥದ್ರ ಮೇಲೆ ಎಫ್ಐಆರ್ನ ನಿರ್ಧಾರ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.